ಶ್ರೀಮದ್ಗುರುಂ ನಿತ್ಯಮಹಂ ನಮಾಮಿ. ಬ್ರಹ್ಮಲೀನ ಶಿವಪುತ್ರಾವಧೂತರಲ್ಲಿಯೂ ಪೂಜ್ಯಪಾದ ಬ್ರಹ್ಮಲೀನ ಪ್ರಭಾನಂದ ಶ್ರೀಗಳ ಶ್ರೀ ಸನ್ನಿಧಿಗೆ ವಂದಿಸುತ್ತಾ ಈ ಕಾರ್ಯಕ್ರಮದ ಘನ ಸಂಯೋಜನೆಯನ್ನು ಮಾಡಿದಂಥ ಮತ್ತು ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳೂ ಆದಂಥ ಶ್ರೀಮಠದ ಪೂಜ್ಯರು, ಪೀಠಾಧಿಪತಿಗಳು, ಉತ್ಸಾಹಿ ಯುವಕರು, ವಿದ್ವಾಂಸರು, ಶರೀರಾಣಿ ಶರೀರಾದಿಗಳು ಅನಿತ್ಯವಾದಂಥವುಗಳು. ವೈಭವೋ ನೈವ ಶಾಶ್ವತಃ, ಯಾವ ವೈಭವವು ಶಾಶ್ವತವಾದದ್ದಲ್ಲ. ನಿತ್ಯಂ ಸನ್ನಿಹಿತೋ ಮೃತ್ಯು, ಮೃತ್ಯು ಯಾವಾಗಲೂ ನಮ್ಮ ಜೊತೆಗೆ ನಡೀತಾ ಇರುತ್ತೆ. ಆದ್ದರಿಂದ ಕರ್ತವ್ಯೋ ಧರ್ಮ ಸಂಗ್ರಹ, ನೀನು ನಿನ್ನ ಆಯುಷ್ಯದಲ್ಲಿ ಧರ್ಮವನ್ನ ಗಳಿಸು. ಇವೇ 4 ಮಾತುಗಳು. ಅನಿತ್ಯದಿಂದ ಶಾಶ್ವತವಾದಂತ ಧರ್ಮವನ್ನ ಗಳಿಸುವಂತ, ಅನಿತ್ಯದಿಂದ ಅನಿತ್ಯದ ಉತ್ಪತ್ತಿ ಆಗುತ್ತೆ ಅಂತ ಎಲ್ಲರಿಗೂ ಸಿದ್ಧಾಂತ. ನಾವು ಹಣದಿಂದ ಏನು ಗಳಿಸಿದರೂ ಸಹಿತ ಹಣ ಪರಿವರ್ತನೀಯ ಸ್ವಭಾವವುಳ್ಳದ್ದು. ಇವತ್ತು ಹೇಗಿದೆಯೋ ಹಾಗೆ ನಾಳೆಗಿರೋದಿಲ್ಲ. ಇದನ್ನೇ ಮೊದಲನೇ 2-3 ಮಾತುಗಳಲ್ಲಿ ಹೇಳಿದರು. ಧನ ಅಂದ್ರೆ ಶರೀರಾದಿ ಹಿಡ್ಕೊಂಡು ಎಲ್ಲವೂ ಧನ. ವೈಭವ ಅಂದ್ರೆ ಶರೀರ ಹಿಡ್ಕೊಂಡು ಎಲ್ಲವೂ ನಮ್ಮ ವೈಭವ. ವೈಭವ ಅಂದ್ರ ಶಕ್ತಿ, ನಮ್ಮ ರೂಪ ವೈಭವ ಅಂತ ಕರೀತಾರೆ. ಧನ ವೈಭವ ಅಂತ ಕರೀತಾರೆ. ರಾಜ್ಯ ವೈಭವ ಅಂದ್ರೆ ಅಧಿಕಾರವೂ ಸಹಿತ ಒಂದು ವೈಭವ. ನಮ್ಮ ಹಿಂದೆ ಮುಂದೆ ಇರುವಂತ ಈ ಜನಬಲ ಅಂತ ಏನ್ ಕರಿತೀವಲ್ಲ, ಇದು ಜನವೈಭವ. ನನ್ನ ಮಂದಿ ಮಕ್ಕಳು ಬಹಳ ಅದಾರ, ನನ್ನ ಹಿಂದೆ ಮಂದಿ ಬಹಳ ಮಂದಿ ಅದಾರ ಅನ್ನೋದು ನಮ್ಮ ವೈಭವದ ಒಂದು ಭಾಗನೇ. ಇಷ್ಟೇ ಅಲ್ಲ, ಮನೆತನಗಳು ಅಂತೇನು ಕರ್ಕೊಂಡು ಬರ್ತೀವಲ್ಲ, ಇವೆಲ್ಲವೂ ವೈಭವದ ಒಂದೊಂದು ಭಾಗ. ಇವೆಲ್ಲವುಗಳಿಗೆ ಕೂಡಿ ವೈಭವ ಅಂತ. ನಮ್ಮ ಶರೀರ ಒಂದು ವೈಭವ, ವಿದ್ಯೆಯೂ ಸಹಿತ ಒಂದು ವೈಭವ. ನಮ್ದು ವೈಭವ ಅಂದ್ರೆ ಸಂಪತ್ತು. ವೈಭವ ಅಂದ್ರೆ ಸಂಪತ್ತು. ವಿದ್ಯೆಯೂ ಒಂದು ಸಂಪತ್ತು, ಬುದ್ಧಿಯೂ ಒಂದು ಸಂಪತ್ತು, ಅಧಿಕಾರವೂ ಒಂದು ಸಂಪತ್ತು, ಐಶ್ವರ್ಯವೂ ಒಂದು ಸಂಪತ್ತು, ಭೂಮಿಯೂ ಒಂದು ಸಂಪತ್ತು, ಧನ ಹೇಮ ಕನಕಾದಿಗಳು ಅವು ಸಂಪತ್ತು, ಪಶುಗಳು ನಮ್ಮ ಸಂಪತ್ತು. ಪಶುಗಳು ಸಹಿತ ನಮ್ಮ ಸಂಪತ್ತು. ಯಾವುದನ್ನ ನಾವು ಬಳಸ್ಕೊಳ್ಳಿಕ್ಕೆ ಸಾಧ್ಯವೋ, ಶ್ರೀಮಂತರಾಗ್ಲಿಕ್ಕೆ, ಅವೆಲ್ಲವುಗಳು ನಮ್ಮ ಸಂಪತ್ತು. ನಮ್ಮ ದಯಾದಿಗಳು ಸಹಿತ ದೊಡ್ಡ ಸಂಪತ್ತು, ನಮ್ಮ ಸಾಮ್ರಾಜ್ಯಗಳು ಸಹಿತ ಸಂಪತ್ತು. ಇವೆಲ್ಲವೂ ವೈಭವ ಅಂತಾನೆ ಕರೆಸ್ಕೊಳ್ಳೋದು. ಶರೀರ ಇದು ಒಂದು ವೈಭವ ಕೊಟ್ಟಿದ್ದಾನೆ ದೇವರು. ಕಣ್ಣು ಮುಚ್ಚಿ ಕೊಟ್ಟ ನಮಗೆ ಕೊಡುವಾಗ. ತಪ್ಪೇನಾರ ಯಾವ್ದಾರ ಒಂದು ಪ್ರಾಣಿ ಪಕ್ಷಿ ಮಾಡಿ ಹೋಗದಿದ್ದ ಅಂದ್ರೆ ಗತಿ ಏನಾಗ್ತದೆ? ಒಂದೇನೋ ಎಮ್ಮೆ ಆಕಳ ಮಾಡಿ ಹೋಗದಿದ್ದ ಅಂದ್ರೆ ಏನ್ ಗತಿ ಆಗ್ತಿತ್ತು? ನಾವೀಗ ಅವಕರ ಗತಿ ದಿನಾಲೂ ನೋಡ್ತೀವಿ ಮನ್ಯಾಗ. ಒಂದು ಕಾಗಿ ಮಾಡಿ ಇಟ್ಟಿದ್ನ ಅಂದ್ರೆ ಏನ್ ಆಗ್ತಿತ್ತು ನಮ್ಗೆ ಗತಿ? ಒಬ್ಬ ಮನುಷ್ಯನ್ ಮಾಡ್ಯಾನ ಅಂದ್ರೆ ಇದು ಪರಮ ವೈಭವ ನಮ್ದು. ದೇವ್ರು ನಮ್ಗೆ ಕೊಟ್ಟಂತ ದೊಡ್ಡ ಸಂಪತ್ತು ಶರೀರ ಸಂಪತ್ತು. ಇದರೊಳಗಿರುವಂತ ಬುದ್ಧಿ ಸಂಪತ್ತು. ಬುದ್ಧಿ ಏನು ಕಡಿಮೆ ಇಲ್ಲ ನಮ್ಮಲ್ಲಿ. ದೇವರು ಒಂದು ಸಣ್ಣ ಗ್ರಂಥಿಯನ್ನು ಕೊಟ್ಟಾನೆ ತಲೆಯೊಳಗ.
ಜನ್ಮಾರಂಭದಿಂದ ಹಿಡ್ಕೊಂಡು ಸಾಯುವವರೆಗೆ ನೋಡಿದ್ದನ್ನ, ಕೇಳಿದ್ದನ್ನ, ಮುಟ್ಟಿದ್ದನ್ನ, ಮೂಷಿಸಿದ್ದನ್ನ, ತಿಂದದ್ದನ್ನ, ಉಂಡದ್ದನ್ನ, ಅನುಭವಿಸಿದ ಎಲ್ಲ ಘಟನೆಗಳನ್ನು ಸಹಿತ ಸಂಗ್ರಹಿಸಿಡುವಂತ ದೊಡ್ಡ ಸಾಮರ್ಥ್ಯ, ದೊಡ್ಡ ಸಂಪತ್ತು ಅಂದ್ರೆ ಬುದ್ಧಿ ಸಂಪತ್ತು. ಹಾಗೆ ರಾಜ್ಯಗಳನ್ನ ಕೊಟ್ಟಿದ್ದಾನ ದೇವರು, ಕೊಟ್ಟಿಲ್ಲೇನ್ರಿ? ಬಹಳ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳನ್ನು ಕೊಟ್ಟ ದೇವರು. 10 ಊರಿನಾಗ ಆಡಳಿತ ಯಾರು ಮಾಡ್ತಿದ್ರಲ್ಲ ಅವ್ರಿಗೆ ನಾಯಕರು ಅಂತ ಕರೀತಿದ್ರು. ನಾಯಕರು 100 ಊರುಗಳ ರಾಜ್ಯವನ್ನ ಯಾರು ಆಳ್ತಿದ್ರು, ಅವ್ರ ಸಂಸ್ಥಾನ ಎಷ್ಟು ಅಂದ್ರೆ ಒಂದು 100 ಊರುಗಳು, ಅವರಿಗೆ ಸಾಮಂತರು ಅಂತ ಕರೀತಿದ್ರು. 100 ಊರು ಆಳೋರಿಗೆ ಸಾಮಂತರು ಅಂತ. 1000 ಊರುಗಳನ್ನ ಆಳುವವರಿಗೆ ರಾಜರು ಅಂತ ಕರೀತಿದ್ರು. 10,000 ಊರುಗಳ ಮೇಲೆ ಯಾವ ರಾಜನಾಗಿರ್ತಿದ್ದನಲ್ಲ ಅವನಿಗೆ ಮಹಾರಾಜ ಅಂತ ಕರೀತಿದ್ರು. 1 ಲಕ್ಷಕ್ಕಿಂತಲೂ 1 ಲಕ್ಷ ಗ್ರಾಮಗಳ ಮೇಲೆ ಯಾವ ತನ್ನ ರಾಜ್ಯವನ್ನ ಆಳ್ತಿದ್ನಲ್ಲ ಅವನಿಗೆ ಸಮ್ರಾಟ ಅಂತ ಕರೀತಿದ್ರು. 7 ಲಕ್ಷ ಊರುಗಳ ಮೇಲೆ ಯಾವನ ಅಧಿಪತ್ಯ ಇರ್ತಿತ್ತೋ ಆತನಿಗೆ ಚಕ್ರವರ್ತಿ ಅಂತ ಕರೀತಿದ್ರು. ಗ್ರಾಮಾಧಿಕಾರಿ, ನಾಯಕ, ಸಾಮಂತ, ರಾಜ, ಮಹಾರಾಜ, ಸಮ್ರಾಟ, ಚಕ್ರವರ್ತಿ ಇವೆಲ್ಲ ಅವರ ಸಂಪತ್ತು, ಅಧಿಕಾರದ ಸಂಪತ್ತು. 100 ಊರುಗಳ ಅವನ ಸಂಪತ್ತು, 1000 ಊರುಗಳ ಅವನ ಸಂಪತ್ತು. ಆ ಊರಾಗಿರುವುದೆಲ್ಲವೂ ಅವನದೇ, ಮಾಲೀಕ ಅವನೇ. ನಮ್ಮ ಮನೆಯೊಳಗೆ ಇದ್ದದ್ದಕ್ಕೆ ನಾವು ಹೆಂಗ್ ಮಾಲೀಕರಾಗ್ತೀವಲ್ಲ ಹಂಗ ಒಬ್ಬ ರಾಜ ಅಂತ ಏನಿರ್ತಿದ್ದ, ಸಾಮಂತ ಅಂತ ಏನಿರ್ತಿದ್ದ, ನಾಯಕ ಅಂತ ಏನಿರ್ತಿದ್ದ, ಅವ್ರಿಗೆ ಯಾಕ ಹೆಸರು ಬಂತು ನಾಯಕ ಅಂದ್ರೆ 10 ಊರಿನಾಗ ಅವರು ಅಧಿಪತಿ ಆಗಿದ್ರು. 100 ಊರಿನ ಅಧಿಪತಿ ಅವ ಸಾಮಂತ. ಹಿಂಗೆಲ್ಲ ರಾಜ. ಇದಕ್ಕೆ ನಾವು ಅಧಿಕಾರ ವೈಭವ, ರಾಜ್ಯ ವೈಭವ ಅಂತ ಕರಿತೀವಿ. ಇಂಥ ರಾಜ್ಯಗಳು ಬಹಳ ನೋಡಿದಿರ್ತಾವ. ನಮ್ಮ ದೇಶದೊಳಗ 7 ಲಕ್ಷ ಗ್ರಾಮಗಳ ಮೇಲೆ ಒಬ್ಬನ ರಾಜ ಇರ್ತಿದ್ದ, ಅವನ ಹೆಸರೇ ಚಕ್ರವರ್ತಿ. ಕದಂಬರು, ಹೊಯ್ಸಳರು, ಪಲ್ಲವರು, ಚಾಲುಕ್ಯರು, ಕಲಚೂರಿಗಳು, ದೊಡ್ಡ ದೊಡ್ಡ ರಾಜಮನೆತನಗಳು ನಮ್ಮ ಇತಿಹಾಸದೊಳಗೆ, ಕರ್ನಾಟಕದ ಇತಿಹಾಸದೊಳಗೆ ನೋಡಿದ್ರೆ ಅಂದ್ರೆ, ದೇಶದ ಇತಿಹಾಸದೊಳಗೆ ತಾವು ನೋಡಿದ್ರೆ ಅಂದ್ರೆ, ಮಧ್ಯಕಾಲದಲ್ಲಿ ಮೊಘಲರು, ಮಂಗೋಲಿಯನ್ರು, ಹೂನ್ರು, ಶಕರು ಸ್ವಲ್ಪ ಮುಂಚೆ ಆಗಿದ್ರೆ, ಮಧ್ಯದಲ್ಲಿ ಈ ಖಿಲ್ಜಿಗಳು ಬಂದ್ರು, ಲೋಧಿಗಳು ಬಂದ್ರು, ಗುಲಾಮಿ ವಂಶದವರು ಬಂದ್ರು, ಗೋರಿ ಗಜನಿಗಳು ಬಂದ್ರು, ಬಾಬರ್ ಬಂದ. ದೊಡ್ಡ ದೊಡ್ಡ ಸಾಮ್ರಾಜ್ಯ ಆಳಿದ್ರು, ಬಹಳ ದೊಡ್ಡ ಸಾಮ್ರಾಜ್ಯ. ಇದು ಶಾಶ್ವತವಾಗಿ ಈಗ ಇರುತ್ತ ಅಂತ ತಿಳ್ಕೊಂಡ್ರು. ಎಲ್ಲಿವರೆಗೆ ತಿಳ್ಕೊಂಡ್ರು ಅಂತಂದ್ರೆ, ಕೊನೆಯ ಮೊಘಲ ರಾಜನಾದಂತ ದಿಲ್ಲಿಯ ಕೊನೆಯ ರಾಜ ಅಲ್ಲಿವರೆಗೂ ತಿಳ್ಕೊಂಡ್ರು ಈ ದೇಶಕ್ಕೆ, ಇಡೀ ಇದಕ್ಕೆ ನಾವೇ ರಾಜರು, ನಮ್ಮದು ಇಷ್ಟು ದೊಡ್ಡ ಸಾಮ್ರಾಜ್ಯ ಅಂತ. ಯಾವ ರಾಜ್ಯಗಳು ಉಳಿಲಿಲ್ಲ. ಇದು ವೈಭವ ಅವ್ರದ್ದು. ಬ್ರಿಟಿಷರ್ ಬಂದ್ರು 1448 ಸುಮಾರಿಗೆ ಬಂದ್ರು. ವ್ಯಾಪಾರ ಅಂತೂ ಶುರು ಮಾಡಿದ್ರು. ವ್ಯಾಪಾರ ಮಾಡ್ಕೋತ 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 ಒಂದೊಂದೇ ಪ್ರಾಂತಗಳನ್ನೇ ನಮ್ಮೊಳಗ ಜಗಳ ಹಚ್ಚಿ ಒಬ್ಬೊಬ್ಬ ಹೇಳುದು, ನಿಮ್ ರಾಜನಗೂಡು ನೀ ಯುದ್ಧ ಮಾಡು, ನಮ್ಮ ಪರವಾಗಿ ಗೆದ್ದೀವಂದ್ರೆ ಅರ್ಧ ನಿನಗ ಅರ್ಧ ನಮಗಂದ್ರು. ಗೆದ್ದು ಕೂಡಲೇ ಅವನು ಕೊಂದ ಹಾಕಿದ್ರು. ಹಿಂಗೆ ಇಡೀ ಭಾರತವನ್ನೇ ವಶಪಡಿಸಿಕೊಂಡ್ರು. ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂತ ಬ್ರಿಟಿಷರ್ ರಾಜ್ಯ ಕರೀತಿದ್ರು. ಸುಮಾರು ದೇಶಗಳನ್ನ ಗೆದ್ದಿದ್ರು. ಚೀನಾ ಅವ್ರ ಕೈಯಾಗಿತ್ತು, ಇರಾನ್ ಇರಾಕ್ಗಳು ಅವ್ರ ಕೈಯಾಗಿತ್ತು, ಭಾರತ ಅವ್ರ ಕೈಯಾಗಿತ್ತು, ಅಫ್ಘಾನಿಸ್ತಾನ ಅವ್ರ ಕೈಯಾಗಿತ್ತು, ಆಸ್ಟ್ರೇಲಿಯಾ ಅವ್ರ ಕೈಯಾಗಿತ್ತು. ಯಾವ ಇರ್ಲಿಲ್ಲ. ಇಡೀ ಯುರೋಪ್ ತುಂಬಾನು ಅವ್ರದ ರಾಜ್ಯ ಇತ್ತು. ಒಂದು ಸಣ್ಣ ರಾಜ್ಯ ಇದು ಗ್ರೇಟ್ ಬ್ರಿಟನ್. ಐರ್ಲೆಂಡು, ಲಂಡನ್ನು, ಬ್ರಿಟನ್ ಇವು ಸೇರಿ ಒಂದು ಗ್ರೇಟ್ ಬ್ರಿಟನ್ ಅಂತ ಆಗಿತ್ತು. ಅವರು 100 ದೇಶಗಳ ಮೇಲೆ ರಾಜ್ಯ ಆಳಿದ್ರು.
ಅವ್ರ ರಾಜ್ಯದಾಗ ಸೂರ್ಯ ಮುಳುಗ್ತಿರ್ಲಿಲ್ಲ ಅಂತ, ಇದ್ರಾಗ ಮುಳುಗಿದ್ರೆ ಆಚೆ ಕಡೆ ತೆಗೆದಿರ್ತಿದ್ದಂತ. ಮತ್ ಮುಂಜಾನೆ ಎದ್ದು ಕೂಡಲೇ ಸೂರ್ಯ ಹೊಂಟಿರ್ತಿದ್. ಸೂರ್ಯ ಮುಳುಗದ ಸಾಮ್ರಾಜ್ಯ ಬ್ರಿಟಿಷರ್ದು ಅಂತ ಹೇಳಿದ್ರು. ಎಲ್ಲ ರಾಜ್ಯಗಳ ವರ್ಣನೆಯನ್ನ ಬಹಳ ಚಂದ ಮಾಡಿದ್ರು. ಯಾಕಂದ್ರೆ ಇವು ಅವರ ವೈಭವಗಳು ಎಷ್ಟು ಹೊತ್ತುಕೊಂಡು ಹೋದ್ರು ಭಾರತದಿಂದ ಅಂದ್ರೆ ಹಡಗಗಳನ್ನೇ ತುಂಬಿಕೊಂಡೆಲ್ಲ ಬಂಗಾರ, ಬೆಳ್ಳಿ, ವಜ್ರ, ವೈಡೂರ್ಯ ಎಲ್ಲ ತುಂಬಿಕೊಂಡು ಕಡಿಗೆ ಗಿಡ ಕಡಿದ ಕಟ್ಟಿಗೆನೂ ತುಂಬಿಕೊಂಡು ಹೋದ್ರು ಭಾರತದಿಂದ. ಉಳಿದ್ರಂತೀರಿ ಈಗ ಎಷ್ಟು ಉಳಿದೈತೆ ಅಂತೇಳಿ? ನಮ್ಮ ಕರ್ನಾಟಕದ ಅಷ್ಟು ಸಹಿತ ಇಲ್ಲಿ ಈಗ ಅವ್ರ ರಾಜ್ಯ ಎಲ್ಲ ಹೋದ್. ವೈಭವೋ ನೈವ ಶಾಶ್ವತ. ಯಾವ ವೈಭವವು ಶಾಶ್ವತವಾದದ್ದಲ್ಲ. ಯಾರು ಅವ್ರ ಜೊತೆ ಇದ್ರು ಅವರೇ ಬಿಟ್ಟು ಹೋಗ್ಬಿಟ್ರು. ನಮ್ಮ ಗುಡಿ ಇವತ್ತು ಯಾರ್ಯಾರು ಅದಾರಲ್ಲ ಇವ್ರ ಕೊನೆತನ ಯಾರು ಇರೋರಲ್ಲ. ನಮ್ ಇತಿಹಾಸದೊಳಗೂ ಹೇಳ್ತಾರೆ, ಮಾಂಧಾತಾಚ ಮಹಿಪತಿ ಕೃತಯುಗ ಅಲಂಕಾರ ಭೂತೋಗತಃ ಸೇತುರ್ಯೇಣ ಮಹಾದದೌ ವಿರಚಿತೌ ಪಾಶೌ ದಶಾಷ್ಟಾಂತಕಃ ಅನ್ನೇ ಚಾಪಿ ಯುಧಿಷ್ಠಿರ ಪ್ರಭೃತಯ ಯಾತೆ ದಿವಂ ಭೂಗತೆ ನೈಕೇನಾಪಿ ಸುಮಂಗತ ವಸುಮತೆ ಮುಂಜತ್ವಯ ಯಾಸ್ಯಸಿ ಅಂತ. ಒಬ್ಬ ಪ್ರಾರ್ಥಿಸಿ ಗುರುಗಳಿಗೂ ಶಕ್ತಿ ಸಾಮರ್ಥ್ಯಗಳು ಇನ್ನಷ್ಟು ಬಂದು ಈ ಕ್ಷೇತ್ರವನ್ನ ಅವಿಮುಕ್ತ ಕ್ಷೇತ್ರವನ್ನ ಆಗಿಸ್ತಾರ ಅಂತ ಸಾಮರ್ಥ್ಯ ಪೂಜ್ಯರಲ್ಲಿದೆ ಅಂತ ಹೇಳ್ತಾ ಗುರುಗಳಿಗೆ ನನ್ನ ವಂದನೆಗಳನ್ನು ಹೇಳ್ತಾ